ವಿಜಯಪುರ ರಾಜಕೀಯದಲ್ಲಿ ಮತ್ತೆ ಬಸನಗೌಡ ಪಾಟೀಲ ಯತ್ನಾಳ್ ಹೆಸರು ಗಟ್ಟಿಯಾಗಿ ಕೇಳಿ ಬರ್ತಿದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದರೂ ಕೂಡ ಯತ್ನಾಳ್ ತಮ್ಮ ನಡೆ, ಮಾತು, ನಿಲುವುಗಳ ಮೂಲಕ ನಾನು ಬಿಜೆಪಿಯವನೇ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಿಜಯಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಯತ್ನಾಳ್ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೌರವ ಕೊಟ್ಟು ಮಾತನಾಡಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆ ಹೊಡೆದ್ರು. ಸಿದ್ದರಾಮಯ್ಯ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಅವರನ್ನ ಹೊಗಳಿದ ಬಗ್ಗೆ ಟೀಕೆ ಕೇಳಿ ಬಂದಾಗ ಯತ್ನಾಳ್ ತುಂಬಾ ಸರಳವಾಗಿ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೇವಲ ಕಾಂಗ್ರೆಸ್ ಸಿಎಂ ಅಲ್ಲ, ಇಡೀ ರಾಜ್ಯದ ಸಿಎಂ. ಅವರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಗೌರವ ಕೊಡುವುದು ನನ್ನ ಶಿಷ್ಟಾಚಾರ, ನನ್ನ ಕರ್ತವ್ಯ. ಅದಕ್ಕೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಏನು ಮಾಡೋದು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ಇದೇ ಮಾತನ್ನ ತಿರುಗಿಸಿ ಕಾಂಗ್ರೆಸ್ಗೂ ಚುಚ್ಚಿದರು. ನಾನು ಸಿಎಂಗೆ ಗೌರವ ಕೊಟ್ಟಂತೆ ಕಾಂಗ್ರೆಸ್ನವರು ಕೂಡ ಪ್ರಧಾನ ಮಂತ್ರಿಗಳಿಗೆ ಗೌರವ ಕೊಡಲಿ ಅನ್ನೋ ಮಾತು ಸಾಕು ಯತ್ನಾಳ್ ಯಾವ ಕಡೆ ನಿಂತಿದ್ದಾರೆ ಅನ್ನೋದಕ್ಕೆ. ಇದೇ ವೇಳೆ ವಿಜಯಪುರದಲ್ಲಿ ಡಿಕೆ ಶಿವಕುಮಾರ್ ಎದುರೇ ಜನರು ಯತ್ನಾಳ್ ಪರವಾಗಿ ಕೂಗಿದ ವಿಚಾರಕ್ಕೂ ಅವರು ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ಎದುರೇ ಜನ ನನ್ನ ಪರ ಕೂಗಿದ್ರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿರಬಹುದು. ಆದರೆ ಸಿಎಂ ಎದುರೇ ಜನ ನನ್ನ ಪರ ಕೂಗಿದ್ದು ಕಾಂಗ್ರೆಸ್ಗೂ ಬಿಜೆಪಿಗೂ ಎಚ್ಚರಿಕೆ ಗಂಟೆ. ಜನರ ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಇದೆ. ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಅಂದಿದ್ದಾರೆ. ಇಲ್ಲಿ ಮಾತು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನನ್ನನ್ನು ಪ್ರತಾಪ್ ಸಿಂಹ ಅವರಂಥವರನ್ನ ಪಕ್ಷದಿಂದ ದೂರ ಮಾಡಿದ್ರೆ ಹುಷಾರ್ ಅಂತ ಸ್ವಪಕ್ಷದ ನಾಯಕರಿಗೂ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮಾತುಗಳು ಬಿಜೆಪಿ ಹೈಕಮಾಂಡ್ಗೂ ನೇರ ಸಂದೇಶ ಅಂತಲೇ ನೋಡಲಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ವಿಳಂಬ ವಿಚಾರ ಬಂದಾಗಲೂ ಯತ್ನಾಳ್ ತಮ್ಮ ಸ್ಟೈಲ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಎಲ್ಲವೂ ಗೊತ್ತಿದೆ. ಯಾರಿಗೆ ಯಾವಾಗ ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದನ್ನ ಅವರು ತೀರ್ಮಾನಿಸ್ತಾರೆ ಅಂತ ಹೇಳಿ ತಮ್ಮ ಸಂಪರ್ಕ ಹೈಕಮಾಂಡ್ ವರೆಗೂ ಇದೆ ಅನ್ನೋದನ್ನ ಪರೋಕ್ಷವಾಗಿ ತೋರಿಸಿದ್ದಾರೆ. ಇದರಲ್ಲೇ ಯತ್ನಾಳ್ ಹೇಳಿರುವ ಹೈಕಮಾಂಡ್ ನಾಯಕರ ಜೊತೆ ನೇರ ಸಂಪರ್ಕದಲ್ಲಿದ್ದೇನೆ ಅನ್ನೋ ಮಾತು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಳ್ಳಾರಿಯಲ್ಲಿ ನಡೆದ ಇತ್ತೀಚಿನ ಗಲಾಟೆ ವಿಚಾರದಲ್ಲೂ ಯತ್ನಾಳ್ ರಾಜ್ಯ ಸರ್ಕಾರದ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಿಐಡಿ ತನಿಖೆ ಬೇಡ, ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ತನಿಖೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಲೀನ್ ಚಿಟ್ ಕೊಡುವ ಸಾಧ್ಯತೆ ಇದೆ. ಆಗಿರುವ ವಿಡಿಯೋ, ಆಡಿಯೋಗಳನ್ನ ನಂಬೋದಕ್ಕೆ ಆಗೋದಿಲ್ಲ. ಎಐ ತಂತ್ರಜ್ಞಾನದಿಂದ ಏನು ಬೇಕಾದ್ರೂ ನಕಲಿ ಮಾಡಬಹುದು. ಸತ್ಯ ಹೊರಬರಬೇಕಂದ್ರೆ ಕೇಂದ್ರದ ತನಿಖಾ ಸಂಸ್ಥೆಯೇ ಸೂಕ್ತ ಅನ್ನೋದು ಅವರ ವಾದ. ಇಲ್ಲಿ ಕೂಡ ಯತ್ನಾಳ್ ಸ್ಪಷ್ಟವಾಗಿ ಕೇಂದ್ರದ ನಿಲುವನ್ನೇ ಬೆಂಬಲಿಸಿದ್ದಾರೆ. ಇಷ್ಟಕ್ಕೆ ವಿಷಯ ಮುಗಿದಿಲ್ಲ. ಕಾಂಗ್ರೆಸ್ ಹಿರಿಯ ಶಾಸಕ HY ಮೇಟಿ ಅವರ ನಿಧನದಿಂದ ತೆರವಾದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಮಾತನಾಡಿದ ಯತ್ನಾಳ್, ಬಿಜೆಪಿ ಅಭ್ಯರ್ಥಿಗೆ ನಾನು ಬೆಂಬಲ ಕೊಡ್ತೀನಿ. ಪಕ್ಷದ ಅಭ್ಯರ್ಥಿಗಳು ಕರೆದ್ರೆ ಪ್ರಚಾರಕ್ಕೂ ಹೋಗ್ತೀನಿ ಅಂತ ಹೇಳಿದ್ದಾರೆ. ಉಚ್ಚಾಟನೆಗೊಂಡ ನಾಯಕನೊಬ್ಬ ಇಷ್ಟು ಸ್ಪಷ್ಟವಾಗಿ ಬಿಜೆಪಿ ಪರವಾಗಿ ನಿಲ್ಲೋದು ರಾಜಕೀಯವಾಗಿ ಬಹಳ ಮಹತ್ವದ ಸಂಗತಿ. ಒಟ್ಟಾರೆ ನೋಡಿದ್ರೆ ಯತ್ನಾಳ್ ಈಗ ಬಿಜೆಪಿ ಹೊರಗಿದ್ದರೂ ಅವರ ರಾಜಕೀಯ ನಾಡಿ ಇನ್ನೂ ಕಮಲದ ಕಡೆನೇ ಇದೆ. ಕಾಂಗ್ರೆಸ್ ಅನ್ನ ಟೀಕಿಸುತ್ತಾ ಬಿಜೆಪಿ ನಾಯಕತ್ವಕ್ಕೆ ಎಚ್ಚರಿಕೆ ಕೊಡುತ್ತಾ ಹೈಕಮಾಂಡ್ ಜೊತೆ ಸಂಪರ್ಕ ಇದೆ ಅಂತ ಹೇಳ್ತಾ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಿಲ್ತೀನಿ ಅನ್ನೋ ಮಾತುಗಳು ಇವೆಲ್ಲ ಸೇರಿ ಒಂದು ಪ್ರಶ್ನೆ ಹುಟ್ಟಿಸುತ್ತಿವೆ. ಯತ್ನಾಳ್ ಮತ್ತೆ ಬಿಜೆಪಿಗೆ ಮರಳ್ತಾರಾ? ರಾಜಕೀಯದಲ್ಲಿ ಶಾಶ್ವತ ಶತ್ರು, ಶಾಶ್ವತ ಮಿತ್ರ ಅನ್ನೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ನೆಲಮಟ್ಟದಲ್ಲಿ ಜನ ಬೆಂಬಲ ಇರುವ, ಮಾತಿನಲ್ಲಿ ನೇರವಾದ, ಹೋರಾಟದ ಸ್ವಭಾವದ ಯತ್ನಾಳ್ ರವರನ್ನ ಬಿಜೆಪಿ ಯಾವತ್ತಾದ್ರೂ ಕೈ ಬಿಡುತ್ತಾ? ಅಥವಾ ಮುಂದಿನ ದಿನಗಳಲ್ಲಿ ಕಮ್ಬ್ಯಾಕ್ ಆಗಿ ಯತ್ನಾಳ್ ಮತ್ತೆ ಕಮಲದೊಳಗೆ ಕಾಣಿಸಿಕೊಳ್ತಾರಾ? ಇವತ್ತಿನ ಸ್ಥಿತಿಯಲ್ಲಿ ಒಂದು ಮಾತು ಮಾತ್ರ ಖಚಿತ. ಯತ್ನಾಳ್ ಬಿಜೆಪಿ ಹೊರಗಿದ್ದರೂ ರಾಜಕೀಯವಾಗಿ ಅವರು ಇನ್ನೂ ಬಿಜೆಪಿ ಪರವಾಗಿಯೇ ಆಟ ಆಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ವಿಜಯಪುರದಿಂದ ಬಾಗಲಕೋಟೆಯವರೆಗೂ ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಹೆಸರು ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.